ನಮಸ್ಕಾರ ಎಲ್ಲರಿಗೂ. ವಿಷಯ ಎಂತಂತ ಹೇಳಿದರೆ, ನಾನೀಗ ಸ್ನಾನ ಎಲ್ಲ ಮಾಡಿ ಬಂದು ತಲೆಗೆಲ್ಲ ಕಟ್ಟಿಕೊಂಡಿದ್ದೇನೆ. ಎಂತಕ್ಕೆಂತ ಹೇಳಿದರೆ, ನಾನೊಂದು ಆಲೂಗೆಡ್ಡೆಯಲ್ಲಿ ಒಂದು ತಿಂಡಿ ಮಾಡೋದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ನಾನು ಸಂಜೆ ಇದನ್ನು ಮಾಡುವ ಈ ಮಕ್ಕಳಿಗೆಲ್ಲ ಹೇಗೆ ಅಂತ ಹೇಳಿದರೆ, ಶಾಲೆ ಬಿಟ್ಟು ಬರುವಾಗ ಅಮ್ಮಂದಿರು ಏನಾದರೂ ಮನೆಯಲ್ಲಿದ್ದರೆ, ಅಂದರೆ ಅಮ್ಮಂದಿರು ಕೆಲಸಕ್ಕೆ ಹೋಗುವ ಅಮ್ಮಂದಿರು ಮನೆಯಲ್ಲಿ ಏನಾದ್ರು ಇದ್ರೆ ಏನೋ ಒಂಥರ ಖುಷಿ ಅಲ್ಲ ಮಕ್ಕಳಿಗೆ. ನಾವು ಮನೆಗೆ ಹೋಗುವಾಗ ಅಮ್ಮ ಏನಾದರೂ ತಿಂಡಿ ಮಾಡಿರ್ತಾಳೇನೋ ಹಾಗೆ ಹೀಗೆ ಅಂತೇಳಿ ಭಾರಿ ಖುಷಿಯಲ್ಲಿ ಓಡಿಕೊಂಡು ಬರ್ತಾರೆ. ಚಿಂತನೆ ಹೀಗೆ ಆಗ್ತಾ ಉಂಟು. ಇವನಿಗೆ ಎಂತ ಮಾಡಿ ಕೊಟ್ಟರು ಸರಿಯಾಗುದಿಲ್ಲ. ಆದರೂ ನನಗೊಂದು ಆಸೆ, ಇವನು ಬರುವಾಗ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಮಾಡಿಡುವಾಗ ಅವನಿಗೆ ಖುಷಿ ಆಗ್ತದಲ್ಲ ಅಂತ ಹೇಳಿಕೊಂಡು. ಹಾಗೆ ಇವತ್ತು ನಾನು ಟೈಮ್ ಇರಲಿಲ್ಲ, ಆದರೂ ಕೂಡ ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡುವಾಗ ಒಂದು ಆಲೂಗೆಡ್ಡೆಯಲ್ಲಿ ಒಂದು ಬಾಲ್ ಮಾಡೋದಂತೆ. ಒಂದು ರೌಂಡ್ ಬಾಲ್ ಮಾಡಿ ಇದು ಮಾಡಿ ಭಾರಿ ಚಂದ ಕಣ್ಣಿತ್ತು. ಅದನ್ನು ನಾನು ಸಂಜೆ ಟ್ರೈ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೆ. ಅದನ್ನು ನನಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಈಗ ರಾತ್ರಿಗೆ ಮಾಡುವ, ಊಟಕ್ಕೆ ಕೂಡ ಆಗ್ತದಲ್ಲ ಅಂತ ಹೇಳ್ಕೊಂಡು ಹಾಗೆ ತಲೆಗೆಲ್ಲ ಕಟ್ಟಿಕೊಂಡು ನೋಡಿ ಸ್ನಾನ ಮಾಡಿ ಬಂದು ಈಗ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗ ಇದು ಮಾಡ್ತಾ ಇರೋದು. ನಾನು ಎಂಥದೇ ಸಂಜೆ ಬರುವಾಗ ಟ್ರೈ ಮಾಡಿ ಏನಾದ್ರು ಮಾಡಿಟ್ರು ಕೂಡ ಉಂಟಲ್ಲ, ಚಿಂತನೆ ಡೈಲಾಗ್ ಹೇಗಿರ್ತದೆ ಗೊತ್ತುಂಟ, ಇದು ಚಂದನೇ ಆಗಲಿಲ್ಲ ಹಾಗಿರ್ತದೆ. ಅದಕ್ಕೆ ನಾನು ಟ್ರೈ ಮಾಡಲಿಕ್ಕೆ ಹೋಗುದಿಲ್ಲ ಎಂತ ಕೂಡ. ಆದರೆ ಇವತ್ತೊಂದು ಮನಸ್ಸಾಯ್ತು ಟ್ರೈ ಮಾಡುವ ಅಂತ ಹೇಳಿಕೊಂಡು ಹಾಗೆ ಆಲೂಗೆಡ್ಡೆ ಎಷ್ಟು ಹಾಕ್ತೇನೆ ಏನೋ ಹಾಕ್ತೇನೆ ಅಂತೇಳಿ ಈಗ ತೋರಿಸ್ತೇನೆ. ಈಗ ನೋಡುವ, ಸ್ಟಾರ್ಟ್ ಮಾಡುವ. ಉದ್ದಕ್ಕೆ ರಾಗ ಎಳ್ದುಕೊಂಡಿದ್ರೆ ತುಂಬ ಲೇಟ್ ಆಗ್ತದಲ್ಲ. ಈಗ ಸ್ಟಾರ್ಟ್ ಮಾಡುವ. ಆಲೂಗೆಡ್ಡೆ ಬಾಲ್ ಅಂತೆ, ಎಂಥದ್ದು ಬಾಲ್ ಎಂಥದ್ದು ಹೇಗೆ ಬರ್ತದೆ ಅಂತ ನೋಡುವ, ಟ್ರೈ ಮಾಡಿ ನೋಡುವ. ನಿಮಗೆ ಕೂಡ ಆಗ ಹೇಳ್ಬೋದಲ್ಲ, ಟ್ರೈ ಮಾಡ್ಬೋದಲ್ಲ ಚಂದ ಬರ್ತದೆ ಅಂತ ಹೇಳಿಕೊಂಡು ಈಗ ಸ್ಟಾರ್ಟ್ ಮಾಡುವಲ್ಲ. ಇದೀಗ ಒಂದು ಬಟಾಟೆ ದೊಡ್ಡದುಂಟು, ಇದು ಎಷ್ಟು ಉಂಟು ಅಂತ ನೋಡುವ. ಇದೆಂತ ಮಾರ್ರೆ, ಇದು 22-70 ಬಂದಿದೆ. ಈ ಥರ ಬರ್ತದ. ಇದೆಂತೋ ಸ್ಕೇಲ್ ಏನೋ ಆಗಿದೆ ಅಂತ. ಇದು ನೋಡಿ, ಇದು ಸರಿ ಇಲ್ಲ. ಇದು ಸುಮ್ಮನೆ ಈ ಸ್ಕೇಲಿಗೆ ಉಂಟಲ್ಲ 1500 ಕೊಟ್ಟಾಗಿದೆ. ಸುಮ್ಮನೆ ಇದು ವೇಸ್ಟ್. ಇದು ಸರಿಯೇ ಬರೋದಿಲ್ಲ. ಅದಕ್ಕೆ ನಾನು ಇನ್ನೊಂದು ಸ್ಕೇಲ್ ಉಂಟು, ಆ ಸ್ಕೇಲಲ್ಲಿ ತಗೊಂಡು ನೋಡ್ತೇನೆ. ಅದರದ್ದು ಉಂಟಲ್ಲ, ಅದು ಬ್ಯಾಟ್ರಿ ಖಾಲಿ ಆಗಿದೆ, ಹಾಗೆ ಆನ್ ಆಗ್ತಾ ಇಲ್ಲ. ನಾವು ಪೇಟೆಗೆ ಹೋಗಿ ಬ್ಯಾಟ್ರಿ ತೆಕೊಂಡು ಬಂದು ಮತ್ತೆ ಇದು ಮಾಡ್ತೇನೆ. ಅವರುಂಟಲ್ಲ, ಅವರು ಅರ್ಧ kg ಬಟಾಟೆಯನ್ನು ಮಾಡಿದ್ದಾರೆ. ಬಟಾಟೆ ಅಂದರೆ ಆಲೂಗೆಡ್ಡೆ, ನಾವು ಬಟಾಟೆ ಅಂತ ಹೇಳ್ತೇವೆ. ನಾನು ಅರ್ಧ kg ಮಾಡೋದಿಲ್ಲ, ನಾನು 1/4 kg ಮಾಡಿಕೊಳ್ತೇನೆ. ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಅದು ಚಂದ ಆಗಲಿಲ್ಲ ಅಂತೇಳಿ. ಆದರೆ ಏಕೆಂತಂದರೆ ಅವರು ಅರ್ಧ kgಗೆ 5 ಸ್ಪೂನು ಕಾರ್ನ್ ಫ್ಲವರ್ ಹಾಕ್ಲಿಕ್ಕೆ ಉಂಟಂತೆ. ಹಾಗೆ ನಾನು 1/4 kg ಮಾಡಿಕೊಂಡ್ರೆ 2.5 ಸ್ಪೂನು ಕಾರ್ನ್ ಫ್ಲವರ್ ಹಾಕ್ಲಿಕ್ಕೆ ಕೂಡ ಸರಿ ಆಗ್ತದಲ್ಲ. ಇದು ನೋಡಿ 450 ಗ್ರಾಮ್ ಉಂಟು. ಇದನ್ನು ನಾನು ಕಟ್ ಮಾಡಿ ಈಗ 1/4 kgಗೆ ಮಾಡಿಕೊಳ್ತೇನೆ ಆಯಿತಾ. 250 ಗ್ರಾಮ್. ಅದೆಷ್ಟುಂಟು ಈಗ, 300 ಗ್ರಾಮ್. 1/4 kg ಮಾಡುವಲ್ಲ. ಸೈಡಿನ ತೆಗಿಯಲ್ಲ. ಇದು ಏನು 270 ತೆಗಿಯೋ, ಸ್ವಲ್ಪ ತೆಗಿಯೋ. ಈಗ ನೋಡುವ, 49 ಕರೆಕ್ಟ್ ಆಯಿತು ಮಾರ್ರೆ. ಕರೆಕ್ಟ್ ಆಗಲಿಲ್ಲ, 1 ಗ್ರಾಮ್ ಕಮ್ಮಿ ಆಗಿದೆ. 250 1/4 kg ಮಾಡಿಕೊಳ್ತೇನೆ. ಇದನ್ನೀಗ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಅವರು ಚಿಕ್ಕ ಪೀಸನ್ನು ಮಾಡಿದರು, ನಾನು ಚಿಕ್ಕ ಪೀಸ್ ಮಾಡೋದಿಲ್ಲ. ನಾನೊಂದು 2-3 ಪೀಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತೇನೆ. ನಾನು ಇದನ್ನೊಂದು 3 ಪೀಸ್ ಮಾಡಿಕೊಳ್ತೇನೆ. ಎಂತ ಒಳ್ಳೆದಿಲ್ವ ಅಂತಷ್ಟು ನೋಡಿ, ಒಳಗೆ ಕಪ್ಪಾಗಿದೆ. ಇದನ್ನು ತೆಗಿಯಲ್ಲ. ಬಟಾಟೆಯ ಒಳಗೆ ಕಪ್ಪು ಇದೆ, ಏನಾಗೋದಿಲ್ಲ. ಎಲ್ಲ ಬಟಾಟೆಯ ಒಳಗೆ ಹೀಗೆ ಬರ್ತದಲ್ಲ, ಬರುವುದಿಲ್ವಾ? ಬರ್ತದೆ. ಇನ್ನೊಂದ್ಸಲ ವಾಶ್ ಮಾಡಿಕೊಳ್ತೇನೆ ಆಯಿತಾ. ಇದೀಗಿಷ್ಟು ಬಟಾಟೆ ಮುಳುಗುವಷ್ಟು ನೀರು ಹಾಕಿಕೊಂಡಿದ್ದೇನೆ. ಇದಕ್ಕೀಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಂಡು ಗ್ಯಾಸ್ ಉರಿಸಿ ಎಷ್ಟೊಂದು 2 ವಿಷಲ್ ಆಗಲಿಲ್ಲ ಅಂತಲ್ಲ, ಅಷ್ಟೊತ್ತಿಗೆ ಚಂದ ಬೇಯ್ತದೆ. ಅದನ್ನು ಮತ್ತೆ ಸ್ಮ್ಯಾಶ್ ಮಾಡಲಿಕ್ಕೆ ಉಂಟು. ಚಂದ ಅದನ್ನು ಕಿವುಚಿ ಎಂತ ಮಾಡು, ಪುಡಿ ಮಾಡಿಕೊಳ್ಳಿಕ್ಕೆ ಉಂಟು. ಹಾಗಾದ್ರೆ 2 ವಿಷಲ್ ಹಾಕಬೇಕಾಗ್ತದೆ. ಈಗ ಬೇಯಲಿ ಅದು. ಬಟಾಟೆ ಬೆಂದಿತ್ತು. ಈಗ ಈ ಬಟಾಟೆಯ ಅವಸ್ಥೆ ಒಂದು ಸಲ ನೋಡಿ ಮಾರ್ರೆ. ನಾನುಂಟಲ್ಲ ಫಸ್ಟ್ 2 ವಿಷಲ್ ಹಾಕಿ ಬೇಯಲಿಕ್ಕಿಟ್ಟೆ. ಅದು ಅಲ್ಲ, ಕುಕ್ಕರಲ್ಲಿ ಬೇಯಲಿಕ್ಕಿಟ್ಟು 2 ವಿಷಲ್ ಹಾಕಿಸಿದೆ. ಬೇಯಲೇ ಇಲ್ಲ ಅದು. ವಾಪಸ್ ಇಟ್ಟು ಪುನಃ 2 ವಿಷಲ್ ಹಾಕಿಸಿದೆ. ಆದರೂ ಕೂಡ ಅದು ಬೇಯಲಿಲ್ಲ. ಎಂಥ ಬಟಾಟೆ ಇದು? ಬಟಾಟೆನಾ ಅಲ್ಲ ಕಲ್ಲ? ಇದು ನೋಡಿ, ಎಂಥ ಬಟಾಟೆ ಇದು? ಹಬ್ಬ, ಇದ್ದ ಶಕ್ತಿಯನ್ನೆಲ್ಲ ಹಾಕಿದೆ ಹುಡಿ ಮಾಡುವಾಗ. ಹೇಗಿದ್ರು ಇನ್ನು ಹುಡಿ ಮಾಡಿ ಎಲ್ಲ ಆದ ನಂತರ ಪುನಃ ಎಣ್ಣೆಗೆ ಹಾಕ್ಲಿಕ್ಕೆ ಉಂಟಲ್ಲ, ಆಗ ಹೇಗಿದ್ರು ಅದು ಬೇಯ್ತದಲ್ಲ. ಹಬ್ಬ, ಇದು ಚಂದ ಸ್ಮ್ಯಾಶ್ ಮಾಡಬೇಕಂತೆ. ಎಂತ ಮಾಡಬೇಕು?
ಚಿಂತು ಬೊಬ್ಬೆ ಹಾಕ್ತಿದ್ದಾನೆ. ಪಾತ್ರೆ ಜಾರಿ ಜಾರಿ ಹೋಗ್ತಾ ಉಂಟಂತೆ, ಈಚೆ ತಗೊಂಡು ಬಂತ. ಪಾಪ ಅವನಿಗೆ ಮೊಬೈಲನ್ನು ಈಚೆ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತದೆ. ಕ್ಯಾಮರಾಮ್ಯಾನ್ ಅಂತ ಹೇಳಿದ್ರೆ ಹಾಗೆ ಪಾತ್ರೆ ಜಾರಿಕೊಂಡು ಹೋದಾಗೆ ನೀನು ಕ್ಯಾಮರಾವನ್ನು ತಗೊಂಡು ಬರಬೇಕು. ಮತ್ತೆಂತ ಕ್ಯಾಮರಾಮ್ಯಾನ್ ನೀನು? ಸಾಕು, ಇದು ಚಂದ ನೈಸ್ ಆಯ್ತಾ. ಇದಕ್ಕೇನೆ ಈಗ ಕಾರ್ನ್ ಫ್ಲವರ್ ಹಾಕ್ಲಿಕ್ಕೆ ಉಂಟು. ಸಾಕು, ಟ್ರೈ ಮಾಡೋದಲ್ಲ ನಾವೇನು ಗೊತ್ತಿದ್ದು ಮಾಡೋದಲ್ಲ, ಟ್ರೈ ಮಾಡೋದು. ಚಂದ ಅದು ಇದಾಯ್ತಾ. ಅವರು ಅರ್ಧ ಕೆಜಿಗೆ 5 ಸ್ಪೂನ್ ಕಾರ್ನ್ ಫ್ಲವರ್ ಹಾಕಿದ್ದಾರೆ. ನಾನಿಲ್ಲಿ 1/4 kg ಮಾಡಿಕೊಂಡದಲ್ಲ, ಆದ ಕಾರಣ ನಾನು 2.5 ಸ್ಪೂನ್ ಹಾಕ್ತೇನೆ ಆಯಿತಾ. ನಿಮಗೆ ಅಳತೆ ಕರೆಕ್ಟ್ ಗೊತ್ತಿರಲಿ ಎಷ್ಟು ಹಾಕಿದ್ದೇನೆ. 2.5 ಸ್ಪೂನು. ಮತ್ತು ಇದಕ್ಕೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿ ಹಾಕಬೇಕಂತೆ. ಸ್ವಲ್ಪ ಹಾಕ್ಕೊಳ್ಳುವಲ್ಲ, ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ತೇನೆ. ನಾನು ಪ್ಯಾಕೆಟನ್ನೇ ಹಾಕ್ಕೊಳ್ತಾ ಇದ್ದೇನೆ, ಪ್ಯಾಕೆಟಿಂದಲೇ. ಹಾಗೆ ಆದ ಕಾರಣ ನಾನು ನಿಮಗೆ ತೋರಿಸ್ತಿಲ್ಲ ಆಯಿತಾ. ಒಂದು ಸ್ಪೂನಿನಷ್ಟು ಹಾಕ್ಕೊಳ್ತೇನೆ. ಸಾಕಲ್ಲ? ಇಷ್ಟು ಒಂದು ಸ್ಪೂನ್ ಇಲ್ಲ, 1/4 ಸ್ಪೂನ್ನಷ್ಟು ಹಾಕಿಕೊಂಡಿದ್ದೇನೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಂತೆ. ಉಪ್ಪಂದರೆ ನಾನು ಬಟಾಟೆ ಬೇಯಲಿಕ್ಕೆ ಇಡುವಾಗ ಉಪ್ಪು ಹಾಕಿಕೊಂಡಿದ್ದೇನಲ್ಲ, ಈಗ ಕಾರ್ನ್ ಫ್ಲವರ್ ಮತ್ತು ಮೆಣಸು ಹಾಕಿಕೊಂಡಾಯ್ತಲ್ಲ, ಹಾಗೆ ಆದ ಕಾರಣ ಇನ್ನು ಸ್ವಲ್ಪ ಉಪ್ಪು ಬೇಕಲ್ಲ, ಹಾಗೆ ಆದ ಕಾರಣ ಇನ್ನು ಸ್ವಲ್ಪ ಉಪ್ಪು ಹಾಕಿಕೊಂಡಿದ್ದೇನೆ. ಉಪ್ಪು ಹಾಕಿಕೊಂಡು ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ ಅಂತೆ. ನೀರು ಹಾಕಿಕೊಳ್ಳದೆ ಹೀಗೇನೆ ಇದನ್ನು ಕಲಸಿಕೊಳ್ಬೇಕಂತೆ. ಯಪ್ಪ, ಬಿಸಿ ಬಿಸಿ ಉಂಟು, ನೀರು ಹಾಕಬೇಕಾಗ್ತದ ಅಂತ. ಈಗ ಗ್ಯಾಸ್ ಉರಿಸಿ ಈಗ ಎಣ್ಣೆಯನ್ನು ಇಡ್ತಿದ್ದೇನೆ. ಇದು ಎಣ್ಣೆ ಯಾವುದು ಗೊತ್ತಾ? ಇದು ನಾನು ನಿನ್ನೆ ಕಬಾಬ್ ಕಾಯಿಸಿದ್ದೆ, ಅದೇ ಎಣ್ಣೆಯನ್ನು ಇಟ್ಟುಕೊಳ್ತೇನೆ ಆಯಿತಾ. ಇದಕ್ಕೆ ಸ್ವಲ್ಪ ಹಾಕಿಕೊಳ್ಳುವ ಎಣ್ಣೆ ಅಲ್ಲ, ತೊಂದರೆ ಇಲ್ಲ, ನಾವೇ ತಿಂದದಲ್ಲ ಕಬಾಬ್, ಬೇರೆಯವರು ಯಾರಲ್ಲ ಅಲ್ಲ. ನೀವು ಮಾತ್ರ ಟ್ರೈ ಮಾಡೋದಿದ್ರೆ ಒಳ್ಳೆ ಎಣ್ಣೆಯನ್ನು ಹಾಕಿಕೊಳ್ಳಿ. ನಾನು ಇದು ನಿನ್ನೆ ಕಬಾಬ್ ಕಾಯಿಸಿದ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಉಂಡೆ ಮಾಡಿಕೊಳ್ಬೇಕಂತೆ, ಚಿಕ್ಕ ಚಿಕ್ಕ ಉಂಡೆ. ಇದೆಂತ ಉಂಡೆ ಬರುವುದಿಲ್ಲ ನೋಡುವ. ಇದೆಂತ ಮರೆ, ಉಂಡೆನೇ ಆಗೋದಿಲ್ಲ. ಒಂದೇ ಕೈಯಲ್ಲಿ ಉಂಡೆ ಮಾಡೋದು ಒಳ್ಳೆಯದ ಅಂತ, ಹೀಗೆ ಅಲ್ಲ. ಮತ್ತೆ ಮೆಲ್ಲ ಹೀಗೆ ಮಾಡುವ. ಆಗ್ತದೆ. ಅದನ್ನು ನಾನು ಒಂದು ಕೈಯಲ್ಲಿ ಉಂಡೆ ಮಾಡಿ ಹೀಗೆ ಇಡಬೇಕು. ಹೀಗೆ ನಾನು ಇದನ್ನು ಉಂಡೆ ಮಾಡಿಕೊಳ್ತೇನೆ ಆಯಿತಾ. ರಪ್ಪ ಲೇಟ್ ಆಯಿತು, ಹಸಿವಾಗ್ತಾ ಉಂಟು. ಸಂಜೆ ಆದರೆ ಆಗ್ತಿತ್ತು, ಇದು ನಾನು ಕತ್ತಲೆಗೆ ಇದು ಮಾಡಿದ್ನಾ, ಹಾಗೆ ಲೇಟ್ ಆಯಿತು. ಚಿಂತಿಗೊಂದು ಹಸಿವಾಗಿ ಕೂಡುವುದೇ ಇಲ್ಲಂತೆ. ಚಿಂತಿಗೆ ಅಂತೇಳಿ ಅಲ್ಲ, ನನಗೆ ಕೂಡ ಹಸಿವಾಗ್ತಾ ಉಂಟು. ಇದಕ್ಕೆ ನೀರೇನು ಹಾಕಿಕೊಳ್ಳಲಿಕ್ಕಿಲ್ಲ ಆಯಿತಾ. ಈಗ ನಾನು ಆಲೂಗೆಡ್ಡೆಯನ್ನು ಚಂದ ಪುಡಿ ಮಾಡಿಕೊಂಡೆ ಅಲ್ಲ, ಅದಕ್ಕೇನೆ ಕಾರ್ನ್ ಫ್ಲೋರ್ ಹಾಕಿಕೊಳ್ಳೋದು, ಮೆಣಸಿನ ಹುಡಿ, ಉಪ್ಪು ಹಾಕಿಕೊಳ್ಳೋದು, ಈ ಥರ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಳ್ಳೋದೆ. ಇದಕ್ಕೆ ಎಂತ ಹಾಕಲಿಕ್ಕೆ ಎಂತ ಇಲ್ಲ, ಅಂದರೆ ನೀರು ಹಾಕಲಿಕ್ಕೆ ಎಂತ ಇಲ್ಲಲ್ಲ, ನೀರು ಹಾಕಲಿಕ್ಕಿಲ್ಲ. ಉಂಡೆ ಕಟ್ಟಲಿಕ್ಕೆ ಆಗ್ತದೆ ನೋಡಿ. ಫಸ್ಟ್ ಒಂದು ಕೈಯಲ್ಲಿ ಸ್ವಲ್ಪ ಉಂಡೆ ಮಾಡಿಕೊಂಡು ಮತ್ತೆ ಈ ಥರ 2 ಕೈಯಲ್ಲಿ ಅದನ್ನು ರೌಂಡ್ ಮಾಡಿಕೊಂಡ್ರೆ ಆಯಿತು. ಇದೀಗ ಎಣ್ಣೆ ಬಿಸಿ ಆಗಿದೆ. ಈಗ ಈ ಉಂಡೆಯನ್ನು ಹಾಕೊಳ್ಳುವ. ನಾಲಿಗೆ ಮಗ್ಚಿದಿಲ್ಲ ಮಾಡ್ತೇನೆ. ಹೇಗೆ ಬರ್ತದೆ ಗೊತ್ತಿಲ್ಲ. ಪುಡಿ ಆಗೋದಿಲ್ಲ ಮಾತ್ರ ಅಲ್ಲ, ಉಂಡೆ ಉಂಟು ಮಾತ್ರ. ಚಂದ ಆಗ್ತದ ಅಂತ. ಇದು ಸ್ವಲ್ಪ ನಿಧಾನ ಉರಿಯಲ್ಲಿ ಕಾಯಿಸ್ಕೊಳ್ಬೇಕಾಯ್ತಾ. ಇದು ನೋಡಿ ಚಂದ ಬಂದಿದೆ ಮಾತ್ರ. ಇನ್ನು ಟೇಸ್ಟ್ ಹೇಗುಂಟು ಅಂತ ಗೊತ್ತಿಲ್ಲ. ಸ್ವಲ್ಪ ಗುಲಾಬ್ ಜಾಮೂನ್ ಆಗಿ ಕಾಣ್ತಾ ಉಂಟಲ್ಲ. ಕಲರ್ ಮಾತ್ರ ಸ್ವಲ್ಪ ಲೈಟ್, ರೌಂಡ್ ಶೇಪ್ ನೋಡಿ ಎಷ್ಟು ಚಂದ ಉಂಟು ಅಂತೇಳಿ. ಸೂಪರ್ ಉಂಟು ಮಾತ್ರ ನೋಡಲಿಕ್ಕೆ. ವಾವ್, ಇದು ನಾನು ವಿಡಿಯೋ ಹಗಲೆಲ್ಲ ಮಾಡಬೇಕಿತ್ತು. ಹಗಲೆಲ್ಲ ಮಾಡ್ತಿರೋ ಸೂಪರ್ ಬರ್ತಿತ್ತು ಮಾತ್ರ. ಮತ್ತು ಎಣ್ಣೆ ಕೂಡ ಹಾಗೆಯೇ ಒಳ್ಳೆ ಎಣ್ಣೆ ಹಾಕ್ಕೊಳ್ಬೇಕಿತ್ತು. ನಾನು ಕಬಾಬ್ ಕಾಯಿಸಿದ ಎಣ್ಣೆಯನ್ನು ಹಾಕಿಕೊಂಡೆ ಅಲ್ಲ, ಕ್ಲೀನ್ ಆದ ಎಣ್ಣೆಯನ್ನು ಹಾಕಿಕೊಂಡು ನಿಮಗೆ ನಾನು ಹಗಲೇನಾದ್ರು ವೀಡಿಯೋ ಮಾಡಿ ತೋರಿಸಿದರೆ ಭಾರಿ ಚೆಂದ ಬರ್ತಿತ್ತು. ಟೇಸ್ಟು ಹೇಗೆ ಉಂಟು ಅಂತ ನೋಡುವ. ಇನ್ನು ಸ್ವಲ್ಪ ಮಾಡಲಿಕ್ಕೆ ಉಂಟು ನನಗೆ, ಅದನ್ನು ರಪ್ಪ ಮಾಡಿಕೊಳ್ತೇನೆ ಆಯಿತಾ. ಇದೀಗ ಸ್ವಲ್ಪ ಬಾಕಿ ಇತ್ತಲ್ಲ, ಅದನ್ನು ಕೂಡ ಮಾಡಿಕೊಂಡೆ. 2ನೇ ಟ್ರಿಪ್ಪು ಕೂಡ ಇಲ್ಲಿ ನೋಡಿ, ಪ್ಲೇಟಲ್ಲಿ ನೋಡಿ. ಫಸ್ಟ್ ಒಂದು ಟ್ರಿಪ್ಪು ಮಾಡಿದೆ ಅಲ್ಲ, ಒಂದು ಟ್ರಿಪ್ಪು ಮಾಡಿ 2ನೇ ಟ್ರಿಪ್ಪು ಮಾಡಿ ಒಂದು ಮಾತ್ರ ಇದರಲ್ಲಿ ಹಾಳಾಗಿದೆ.
ಎರಡನೇ ಟ್ರಿಪ್ಪು ಮಾಡುವಾಗ ಫಸ್ಟ್ ಮಾಡಿದ ಉಂಡೆಗಳು ಹೇಗೆ ಆಗಿದೆ ನೋಡಿ. ನೋಡಿ ತಟ್ಟೆಯಲ್ಲಿ ನೋಡಿ ಅಜ್ಜಿ ಕಟ್ಟಿ ಹೋಗಿದೆ. ಇದೆರಡು ನೋಡಿ. ಇದೆಂತ ಗೊತ್ತಾ, ಸ್ವಲ್ಪ ಜಾಸ್ತಿ ಕಾಯಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡ್ರೆ ಮಾತ್ರ ಒಳ್ಳೆಯದುಂಟು. ಆದರೆ ನೋಡಲಿಕ್ಕೆ ನೋಡಿ ಎಷ್ಟು ಚಂದ ಉಂಟು ಅಂತ ಹೇಳಿಕೊಂಡು ಒಂದು ತಿಂದು ನೋಡಿದೆವು. ತುಂಬ ಟೇಸ್ಟ್ ಹಾಗೆ ಅಲ್ಲ, ಹೊರಗಿಂದ ಒಳ್ಳೆ ಗರಿ ಗರಿಯಾಗಿ ಉಂಟು ತುಂಬ ಕಾಯಿಸ್ಕೊಂಡ್ರೆ. ಒಳಗೆ ಈ ಸಮೋಸದಲ್ಲೆಲ್ಲ ಸಿಗ್ತದಲ್ಲ ಹಾಗೆ, ಅಂದರೆ ಆಲೂಗಡ್ಡೆ ಗೊತ್ತುಂಟಲ್ಲ ಬೇಯಿಸಿ ಆಗೋದು ಹೇಗಿರ್ತದೆ ಅಂತ ಹೇಳಿಕೊಂಡು ಅದರ ತಿನ್ಬೋದು. ತುಂಬ ಚಂದನೇ ಇಲ್ಲ, ಓವರ್ ಚಂದ ಉಂಟು ಆ ಥರ ಅಲ್ಲ, ತಿನ್ಬೋದು, ವೇಸ್ಟ್ ಆಗಲಿಕ್ಕಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸುಲಭದಲ್ಲಿ 1, 2, 3 ಐಟಮ್ ಇದ್ದರೆ ಸಾಕಲ್ಲ. ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್. ಟ್ರೈ ಮಾಡಿ ಆಯಿತಾ.